ವೇದಾಂತ್, ಏನೇನು ಪ್ಲಾನು? ಇವತ್ತು ನನ್ನ ಅಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಖಂಡಿತವಾಗ್ಲೂ ಮನೆ ಕರ್ಕೊಂಡು ಬರ್ತೀನಿ ಅಮೂಲ್ಯ. ನಿನ್ನ ಬಗ್ಗೆ ನನಗೆ ಅನುಮಾನ ಇಲ್ಲ ವೇದಾಂತ್, ಆದರೆ ಉತ್ಸಾಹದಲ್ಲಿ ಏನೇನೋ ಡಿಸಿಷನ್ ತಗೋಬೇಡ. ವೇದಾಂತ್, ನಾನೇನು ಹೇಳಿದೆ ನೀನೇನು ಮಾಡ್ತಿದ್ಯಾ? ಈಗ ತಾನೇ ಕೋಪ ಮಾಡ್ಕೋಬೇಡ ಅಂತ ಹೇಳಿ ಸೆಕೆಂಡು ಆಗಿಲ್ಲ, ಆಗಲೇ ಗನ್ ಹಿಡ್ಕೊಂಡು ಬಂದಿದ್ಯಲ್ಲ. ಅಮೂಲ್ಯ, ಗನ್ ಬಳಸೋದು ಬರೀ ಕೊಲ್ಲೋದಕ್ಕಷ್ಟೇ ಅಲ್ಲ, ಸೆಲ್ಫ್ ಡಿಫೆನ್ಸ್ಗೂ ಬಳಸ್ತಾರೆ. ಆ ಅಗ್ನಿ ಅನ್ನೋ ಪ್ರಾಣಿನ ಬೇಟೆ ಹಾಡಬೇಕು ಅನ್ನೋ ಆಸೆ ನನಗೆ ತುಂಬ ಇದೆ. ಕಣ್ಣೆದ್ರಿಗೆ ಬಂದರೆ ಸುಟ್ಟು ಬೂದಿ ಮಾಡಬೇಕು ಅನ್ನೋಷ್ಟು ಕೋಪ ಇದೆ. ಆದರೆ ಅಪ್ಪಾಜಿ ಈಗ ಅವನ ಜೊತೆ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ದುಡ್ಕಲ್ಲ, ತಲೆ ಕೆಡ್ಸ್ಕೊಳ್ಬೇಡ. ಅಪ್ಪಾಜಿನ ಸೇಫ ಮನೆ ಕರ್ಕೊಂಡು ಬರಬೇಕು. ಅಗ್ನಿಗೆ ಆಮೇಲೆ ಪರ್ಮನೆಂಟಾಗಿ ಒಂದು ಫಿನಿಶಿಂಗ್ ಕೊಡ್ತೇನೆ. ವೇದಾಂತ್, ನೀನು ಹೇಳಿದ ಥರ ಈ ನಿನ್ನ ಹತ್ರ ಇರಲಿ, ಆದರೆ ಇದನ್ನು ಉಪಯೋಗಿಸೋ ಸಂದರ್ಭ ಬರ್ತೇ ಇರಲಿ. ಥ್ಯಾಂಕ್ಸ್ ಅಮೂಲ್ಯ. ಖುಷಿಯ ಸಂದರ್ಭದಲ್ಲಿ ಜೊತೆಲಿರೋದು ದೊಡ್ಡ ವಿಷಯನೇ ಅಲ್ಲ. ಈ ಥರ ಕಷ್ಟ ಕಾಲದಲ್ಲೂ ನನ್ನ ಜೊತೆಲಿ ನಿಂತು ಸಪೋರ್ಟಿವ್ ಆಗಿದೆಯಲ್ಲ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಎಲ್ಲ ಏನಕ್ಕೆ ವೇದಾಂತ್, ನಾನು ನಿನ್ನ ಹೆಂಡ್ತಿ. ಮದುವೆ ಆದಮೇಲೆ ನಂದು ನಿಂದು ಅಂತೇನಿಲ್ಲ, ನಾನು ನೀನು ಒಂದೇ. ವೇದಾಂತ್, ಅಪ್ಪಾಜಿ ಸಿಗ್ತಾರೆ. ಅಪ್ಪಾಜಿ ಸಿಕ್ಕಿದ್ರೆ ಅಮ್ಮನೂ ಸಿಗ್ತಾರೆ. ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ನೀನು ಭಾವನ ಕನಸನ್ನ ನನ್ಸು ಮಾಡ್ತೀಯ. ನಾನೊಬ್ಬನೇ ಅಲ್ಲ ಅಮೂಲ್ಯ, ನಾವಿಬ್ಬರೂ ಸೇರಿ ವಿಕ್ರಾಂತ್ ಕನಸನ್ನ ನನ್ಸು ಮಾಡ್ತೀವಿ. ಹಾಂ ವೇದಾಂತ್, ಅಪ್ಪಾಜಿ ಬಗ್ಗೆ ಏನೇ ವಿಷಯ ಗೊತ್ತಾದರೂ ತಕ್ಷಣ ನನಗೆ ಕಾಲ್ ಮಾಡು. ಸರಿ ಅಮೂಲ್ಯ, ನಾ ಬರ್ತೀನಿ. ವೇದಾಂತ್, ಎಲ್ಲಿಗೆ ವೇದಾಂತ್? ನೀವೇ ಹೇಳ್ತಿರಲ್ಲ ಯಾವಾಗಲೂ, ಹೊರಗಡೆ ಹೋಗ್ಬೇಕಿದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂತ. ಮನೆ ಹಿರಿಯರಾಗಿ ಮತ್ತೆ ಮತ್ತೆ ನೀವು ಅದನ್ನೇ ಕೇಳ್ತಿರಲ್ಲ. ಅಮೂಲ್ಯ, ನಾನು ಮಾತಾಡ್ತಾ ಇರೋದು ವೇದಾಂತ್ ಉತ್ತರ ಅಲ್ವಾ? ಅವನು ಉತ್ತರ ಕೊಟ್ಟರೆ ಸಾಕು. ನಾನು ಉತ್ತರ ಕೊಟ್ಟರು ಅದೇ, ಅವನ ಉತ್ತರ ಕೊಟ್ಟರು ಅದೇ. ಅಮೂಲ್ಯ, ಸುಮ್ಮನೆ ಇರು. ಅಮ್ಮ, ನಾನು ಅದೇ ವೇದಾಂತು ಆಫೀಸ್ಗೆ ಹೋಗ್ತಾ ಇದ್ದಾನೆ. ಸುಳ್ಳು. ಆಯ್ತು ಆಯ್ತು, ಅಮ್ಮ ಬರ್ತಾಳೆ, ಅಮ್ಮ ಬರುತ್ತೆ. ಚಿನ್ನಿ ಬಂಗಾರ, ಎಲ್ಲಿ 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 ಅಮ್ಮಡ ಅಮ್ಮ. ಆರ್ತಿ, ಆರ್ತಿ, ಹಾಂ ಬಮ್ಮ ಇಲ್ಲಿ ಬಮ್ಮ. ಬಂದೆಮ್ಮ. ಬೇಡ ಬೇಡ, ನಾನು ಮಾಡ್ತೀನಿ. ಹಾಂ, ಇದೇನೇ ಇದು ಹೀಗಿದೆಯಾ? ಮಫ್ಲರಲ್ಲಿ ನಿಂದು ಎಲ್ಲಿ ಬಿಸಾಕಿದೆ ನೋಡು, ಕಟ್ಕೋ. ಮಗುಗೆ ಥಂಡಿ ಆಗುತ್ತೆ. ಉಲ್ಲೊಲ್ಲ ಅವರು ಅದು ಸರಿ, ನಿಮ್ಮಪ್ಪ ಎಲ್ಲಿ?
ಗೊತ್ತಿಲ್ಲ ಅಮ್ಮ, ಬೆಳಿಗ್ಗೆನೆ ಎಲ್ಗೋ ಹೋದ್ರು. ತಿಂಡಿನೂ ತಿಂದಿಲ್ವಲ್ಲ, ಎಲ್ಲಿಗೆ ಹೋದ್ರು ಇವರು? ಹಿಂಗೆ ಹೇಳಿದ್ರಪ್ಪ? ಇಲ್ಲ ಅಮ್ಮ, ಏನೂ ಹೇಳಿಲ್ಲ. ಏನಿದೆ ಆಟ ಶಬ್ದ? ಸರಿ, ನಾನು ನೋಡ್ಕೊಂಬರ್ತೀನಿ. ಅಮ್ಮ ನೀನು ಇಲ್ಲೇ ಇರು, ನಾನು ನೋಡ್ಕೊಂಬರ್ತೀನಿ. ಆನ ನಿಂದು ಗಲಾತಿ, ಆನ ಬಂಗಲ್ಲ ನಿಂದು ಗಲಾತಿ. ಅಮ್ಮ ಬತ್ತಲ್ಲ, ಅಮ್ಮ ಬರುತ್ತೆ. ಅಪ್ಪ ಏನಿದು ಆಟೋ? ಮಗಳೇ, ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಆಮೇಲೆ. ಅಯ್ಯಂಗಾರು ಹೋಟ್ಲಿನಿಂದ ಪುಳಿಯೋಗರೆ ತಂದಿದ್ದೀನಿ, ಬಾ ಜಮಾಯಿಸೋಣ. ಅಲ್ಲಪ್ಪ, ಯಾರ್ದಿದು ಆಟೋ? ಹೇಳದ್ನಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಆಮೇಲೆ ಅಂತ. ಪರಿ ಪರಿ ಬಾ. ಅಮೂಲ್ಯ, ನೀನು ವೇದಾಂತ್ನ ಇತ್ತೀಚೆಗಷ್ಟೇ ನೋಡ್ತಾ ಇದೀಯ. ನಾನು ಅವನನ್ನು ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಅವನು ಯಾವತ್ತೂ ಸುಳ್ಳು ಹೇಳಲ್ಲ. ಅವನ ಸುತ್ತ ಇರೋರು ಯಾರಾದರೂ ಅಕಸ್ಮಾತ್ ಸುಳ್ಳು ಹೇಳಿದ್ರು ತಕ್ಷಣ ಅವನ ಮುಖದಲ್ಲಿ ಬದಲಾವಣೆ ಆಗುತ್ತೆ. ಅದು ನನಗೆ ಚೆನ್ನಾಗಿ ಗೊತ್ತು. ಮೊರೋವರ್, ಅವನು ಆಫೀಸ್ಗೆ ಹೋಗೋದನ್ನು ಕೂಡ ನಾನು ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವನು ಆಫೀಸ್ಗೆ ಯಾವ ರೀತಿ ರೆಡಿಯಾಗಿ ಹೋಗ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವೇದಾಂತ್, ನೀನು ನಿಜವಾಗ್ಲೂ ಆಫೀಸ್ಗೆ ಹೋಗ್ತಾ ಇದೆಯಾ? ಅಮ್ಮ, ಅದು ಹೋಗ್ಲಿ ಬಿಡು ವೇದಾಂತ್. ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ. ಎಷ್ಟೇ ಆದರೂ ನಾನು ಚಿಕ್ಕಮ್ಮ ಅಲ್ವಾ? ನನ್ನ ಸ್ವಂತ ಮಕ್ಕಳಾಗಿದ್ದರೆ ನನ್ನನ್ನು ಹೀಗೆ ಮೂರನೇ ಅವ್ರ ಥರ ಟ್ರೀಟ್ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಎನಿವೆ, ನೀನು ನನ್ನನ್ನು ಪೂರ್ತಿಯಾಗಿ ತಾಯಿ ಅಂತ ಒಪ್ಕೊಳ್ದೆ ಹೋದರೂ ನನಗೆ ನೀನು ಯಾವತ್ತೂ ಸ್ವಂತ ಮಗ ಇದ್ದ ಹಾಗೆ. ಏ ಸುಹಾಸಿನಿ, ಅಮ್ಮ ಅಮ್ಮ ಅಂತ ಎಷ್ಟು ನಾಟಕ ಆಡ್ತಿದ್ಯಲ್ಲ. ನಿನಗೆ ಒಂದಲ್ಲ ಒಂದಿನ ಸರಿಯಾಗಿ ಪಾಠ ಕಲಿಸ್ತೀನಿ. ಹಾಗೇನಿಲ್ಲಮ್ಮ, ನಾನು ಹೋಗ್ತಿರೋದು. ವೇದಾಂತ್, ಅತ್ತೆನೇ ಬೇಡ ಅಂದ್ರಲ್ಲ, ಬಿಡು. ಅಮೂಲ್ಯ, ಸುಮ್ಮನೆ ಇರು. ಅಮ್ಮ, ನಾನು ಹೋಗ್ತಿರೋದು ಆಫೀಸಿಗಲ್ಲ, ನಾನು ತಂದೆನ ಮನೆ ಕರ್ಕೊಂಡ್ಬರೋದಕ್ಕೆ. ಏನು? ನಿಮ್ಮ ಅಪ್ಪನ ಹುಡ್ಕೋದಕ್ಕ? ಏನು ಹೇಳ್ತಾ ಇದೆಯಾ ವೇದಾಂತ್? ಹೌದಮ್ಮ, ಈಗ ಸ್ವಲ್ಪ ದಿನಗಳ ಹಿಂದೆ ನಾನು ಅಮೂಲ್ಯ ಬಿಸ್ನೆಸ್ ಟ್ರಿಪ್ ಅಂತ ಹೊರಟಲ್ಲ. ನಾವು ಹೋಗಿದ್ದು ಸಂಪಿಗೆಪುರಕ್ಕೆ. ಅಪ್ಪಾಜಿನ ಹುಡ್ಕೊಂಡು ಹೋಗಿದ್ವಿ. ಇದೆಲ್ಲ ನನಗೂ ಗೊತ್ತು ಮಿಸ್ಟರ್ ವೇದಾಂತ್ ವಸಿಷ್ಠ. ಆದರೂ ನಿನ್ನ ಮುಂದೆ ಆ್ಯಕ್ಟ್ ಮಾಡಬೇಕಲ್ಲ, ಮಾಡ್ತೀನಿ. ಅಂದರೆ ಸೂರ್ಯನಾರಾಯಣ ಭಾವ ಬದುಕಿದಾರ ವೇದಾಂತ್?
ಇವರು ನಮ್ಮವರು. ಅಪ್ಪಾಜಿ ಇವನು ಇಷ್ಟೆಲ್ಲ ಆಯ್ತಮ್ಮ. ಸಂಪಿಗೆಪುರದಲ್ಲಿ ಅಪ್ಪಾಜಿ ನನಗೆ ಸಿಕ್ಕಿದ್ರು. ಆದರೆ ಈಗ ಅವರು ಅಗ್ನಿ ಜೊತೆ ಇದ್ದಾರೆ. ಅಗ್ನಿ ಅಪ್ಪಾಜಿನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಹುಡ್ಕೋದಕ್ಕೆ ಅವ್ನು ಯಾಕಾದರೂ ನಮ್ಗಳ ಲೈಫಲ್ಲಿ ಬಂದು ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಮಾಡ್ತೀನಿ. ಅಪ್ಪಾಜಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ದೆ ನಾನು ಇಸ್ ಮನೆ ವಾಪಸ್ ಬರೋಣ. ಅಂದರೆ ನೀನು ನಿಮ್ಮಪ್ಪನ್ನ ಹುಡುಕೊಂಡು ಈಗ ಅಗ್ನಿ ಇರೋ ಜಾಗಕ್ಕೆ ಹೋಗ್ತಾ ಇದೀಯಾ? ಸರಿಯಮ್ಮ, ಬರ್ತೀನಿ. ಸರಿ ವೇದಾಂತ್, ಒಳ್ಳೆದ. ಬರ್ತೀನಿ. ನಿಮ್ಮ ತಂದೆ ಈ ಮನೆಗೆ ಬಂದರೆ ನೀನು ನನ್ನನ್ನೇ ಮನೆಯಿಂದ ಆಚೆ ಹಾಕ್ತೀಯ. ತಲೆಗಳು ಉರುಳಿದ್ರೂ ಪರವಾಗಿಲ್ಲ, ನಿಮ್ಮ ತಂದೆ ಈ ಮನೆಗೆ ಬರಬಾರ್ದು. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಸೂರ್ಯನಾರಾಯಣ ಭಾವ ಆದಷ್ಟು ಬೇಗ ಮನೆಗೆ ಬರಲಿ ಅಂತ. ಭೂತದ ಬಾಯಲ್ಲಿ ಭಗವದ್ಗೀತೆ ಚೆನ್ನಾಗಿದೆ. ಏನಂದ್ರೆ? ಏನಿಲ್ಲ ಅತ್ತೆ, ನಂಗೊಂದು ಕಾಲ್ ಬಂದಿತ್ತು, ಅರ್ಜೆಂಟ್ ಕಾಲ್ ಮಾಡೋಕ್ಕೆ ಮರ್ತೋಗಿತ್ತು. ಮಾತಾಡ್ಕೊಂಬರ್ತೀನಿ. ಅಮೂಲ್ಯ, ಹಬ್ಬಾ ನನ್ನಂತ ನಿಯತ್ತಿನ ಶ್ರಮಜೀವಿ ಆಗಿದ್ದಕ್ಕೆ ಇನ್ನು ಈ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಬರ್ತಾ ದಾರಿಲಿ ಶೂ ಬೇರೆ ಕಿತ್ತೋಯ್ತು. ಅಂಥದ್ರಲ್ಲಿ ದೇವಸ್ಥಾನದ ಮುಂದೆ ಯಾರೋ ಬಿಟ್ಟು ಚಪ್ಲಿನ ಕದ್ಕೊಂಡ್ಬಂದಿದ್ದೀನಿ. ನನ್ನಂಥವನಾಗಿರೋದಕ್ಕೆ ಇನ್ನೂ ಇಲ್ಲಿದ್ದೀನಿ. ಬೇರೆಯವ್ರಾಗಿದ್ದಿದ್ರೆ ಈ ಕಂಪನಿಗೆ ಸಲ್ಯೂಟ್ ಹೊಡೆದು ಓಡೋಗ್ಬಿಟ್ಟಿರೋರು. ಈ ಸೇಠ್ಜಿ ಬೇರೆ ತಲೆ ತಿಂತಾನಲ್ಲ, 20 ಸತಿ ಫೋನ್ ಮಾಡಿ. ಸೇಠ್ಜಿ, हाँ सेठ जी, हाँ बात साइन करेगा, 1 आवर आ जाएगा. हाँ सेठ जी, हाँ गारंटी गारंटी. हाँ ಅಪ್ಪ ಬಾಸ್ ಹತ್ರ ಈ ಫೈಲ್ಗಳಿಗೆಲ್ಲ ಇವತ್ತು ಸೈನ್ ಹಾಕ್ಸ್ಬಿಟ್ರೆ ನಂದು 1 ವಾರದ ಕೆಲಸ ಮುಗಿದೋಗ್ಬಿಡುತ್ತೆ. ಮೊದಲು ಇದಕ್ಕೆ ಸೈನ್ ಹಾಕ್ಸ್ಬಿಡೋಣ. ಬಾಸ್ 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 ಬಾಸ್, ನೀವು ಹಂಗೆ ಗುರಾಯಿಸ್ಬೇಡಿ ಬಾಸ್, ನಂಗೆ ತುಂಬ ಭಯ ಆಗುತ್ತೆ. ಏನೇ ಹೇಳಿ ಅಷ್ಟು ದೊಡ್ಡ ಕಂಪ್ನಿನ ನಾನೊಬ್ಬನೇ ಎಷ್ಟು ದಿನ ಅಂತ ಸಂಪಾದಿಸೋಕ್ಕಾಗುತ್ತೆ? ಆ ಸೇಟು ನೋಡಿದ್ರೆ ಡೈಲಿ ಫೋನ್ ಮಾಡಿ ಕ್ಯಾನ್ ಐ ಸ್ಪೀಕ್ ಟು ವೇದಾಂತ್ ವಿಶಿಷ್ಟ ಅಂತಾನೆ. ಅದು ವಿಶಿಷ್ಟ ಅಲ್ಲಪ್ಪ, ವಸಿಷ್ಠ ವಸಿಷ್ಠ ಅಂತೇಳಿ ನನಗೆ ಸಾಕಾಗೋಗಿದೆ. ಇನ್ನೊಬ್ಬ ನೋಡಿದ್ರೆ ಜರ್ಮನಿಯಿಂದ ಫೋನ್ ಮಾಡ್ತಾನೆ, ಅವನಿಗೆ ನನ್ನಷ್ಟು ಇಂಗ್ಲೀಷ್ ಬರಲ್ಲ, ಯಾರೋ ದಡ್ಡ ನನ್ನ ಮಗ. ಬಾಸ್ ನೋಡಿ, ತಿರ್ಗಾ ನೀವು ಹಂಗೆಲ್ಲ ಗುರಾಯಿಸ್ಬೇಡಿ ಬಾಸ್, ನಂಗೆ ಭಯ ಆಗುತ್ತೆ. ಒಂದಷ್ಟು ಫೈಲ್ಗಳಿದ್ದಾವೆ, ಅದಕ್ಕೆ ನೀವು ಸೈನ್ ಹಾಕ್ಬಿಟ್ರೆ ನಾನು ಸೈಲೆಂಟಾಗಿ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ತೀನಿ. ಒಂದೇ ನಿಮಿಷ ಇರಿ ಬಾಸ್. ಬಾಸ್ ಒಂದೇ ಒಂದು ಸೆಕೆಂಡ್, ಬರ್ತಾ ಇಲ್ಲ ಬಾಸ್. ಬಾಸ್ ಅಯ್ಯಯ್ಯೋ, ಇದೇನಪ್ಪ ಹಿಂಗೆ ಹೊರಟೋಗಿದ್ದಾರೆ. ಅಟ್ಲೀಸ್ಟ್ ನನ್ನ ಸಂಬಳದ ಚೆಕ್ ಆದರೂ ಸೈನ್ ಆಗ್ತಿ ಅಂತ ಫೈಲಲ್ಲಿ ಮೊದಲೇ ಚೆಕ್ ಇಟ್ಟಿದ್ದೆ, ಅದಕ್ಕೂ ಸೈನ್ ಆಗದೆ ಹಿಂಗೆ ಹೊರಟೋಗೋರಲ್ಲ. ಲೇ ಕಾಡ್ತಾ, ನಿನಗೆ ಮದುವೆ ಆಗೋಕ್ಕೆ ಹುಡುಗಿ ಸಿಗ್ತಾ ಇಲ್ಲ, ಇಲ್ಲಿ ಇವರು ನಿನ್ನ ಸಂಬಳದ ಚೆಕ್ಗೆ ಸೈನ್ ಆಗ್ತಾ ಇಲ್ಲ. ನಿನ್ನ ಲೈಫಲ್ಲಿ ಯಾರು ಸೀರಿಯಸ್ ಆಗೇ ತಗೊಂಡಿಲ್ವಲ್ಲ, ಏನೋ ನಿನ್ನ ಕತೆ. ಅಯ್ಯಯ್ಯೋ, ಆದರೂ ಬಾಸು ಈ ನಡುವೆ ಸರಿಗೆ ಆಫೀಸ್ಗೆ ಬರ್ತಾ ಇಲ್ಲ. ಯಾವತ್ತೂ ಈ ಥರ ಮಾಡಿದವ್ರೆ ಅಲ್ವಲ್ಲ ಅವರು, ಯಾಕಿರ್ಬೋದು? ಮೋಸ್ಟ್ಲಿ ಛೋಟಾ ಬಾಸ್ ಫಾರಿನ್ಗೆ ಹೋದ್ರಲ್ಲ, ಅದಕ್ಕೆ ಬಡ ಬಾಸು ಡಲ್ ಆಗಿಬಿಟ್ಟಿದ್ದಾರೆ.
ದೇವ್ರೆ, ಈ ಮನೆ ನನಗೆ ಅನ್ನ ಕೊಟ್ಟಿದೆ, ಅದು ಅಲ್ಲದೆ ಯಾರು ಕೊಡೋಕ್ಕಾಗದೇ ಇರೋಷ್ಟು ಪ್ರೀತಿ ಕೊಟ್ಟಿದೆ. ದಯವಿಟ್ಟು ಈ ಮನೆಗೆ ಏನೂ ಆಗದೆ ಇರೋಂಗೆ ನೋಡ್ಕೊಳಪ್ಪ. ದೇವ್ರೆ, ನಮ್ಮ ಬಾಸ್ ಯಾಕೋ ಇವತ್ತು ತುಂಬ ಸೀರಿಯಸ್ ಆಗಿದ್ರು. ಆದಷ್ಟು ಬೇಗ ಅವ್ರು ಅನ್ಕೊಂಡಿದ್ದು ಕೆಲಸ ಆಗಲಿ, ಆದಷ್ಟು ಬೇಗ ನನ್ನ ಸಂಬಳದ ಚೆಕ್ಗೆ ಸೈನ್ ಹಾಕ್ಲಿ, ಆದಷ್ಟು ಬೇಗ ನಂಗೊಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ಅವ್ರ ಜೊತೆ ಕುಚ್ಚು ಆಗ್ಬಿಡ್ಲ. ನೋಡಪ್ಪ, ನೀನು ಯಾವುದಕ್ಕೆ ಅಷ್ಟು ಅಂತೀಯೋ ಅಲ್ವೋ ಗೊತ್ತಿಲ್ಲ, ಆದರೆ ನಂಗೆ ಒಳ್ಳೆ ಹುಡುಗಿ ಸಿಗೋದಕ್ಕೆ ಮಾತ್ರ ಅಷ್ಟು ಅನ್ಲೇಬೇಕು. ಅಶ್ವಿನಿ ನಕ್ಷತ್ರಗಳ ಅಲ್ಲ, ಅಶ್ವಿನಿ ದೇವತೆಗಳ ಅಷ್ಟು ಅನ್ನಿ ಪ್ಲೀಸ್. ಹೌದು, ಅಂದಂಗೆ ಈ ಫೈಲ್ಗಳಿಗೆಲ್ಲ ಸೈನ್ ಹಾಕ್ಸ್ಬೇಕಲ್ಲ, ಏನಪ್ಪ ಮಾಡೋದು? ಬಾಸ್ ಬೇರೆ ಹಿಂಗೆ ಹೋಗ್ಬಿಟ್ರು. ಅಟ್ಲೀಸ್ಟು ಇದು ಫೋರ್ಜರಿ ಆದರೂ ಮಾಡೋಣ ಅಂದರೆ ಬಾಸ್ ಸೈನು ಯಲಹಂಕದಿಂದ ಶ್ರೀಲಂಕಾವರೆಗೂ ಇದೆ. ಅದನ್ನು ಫೋರ್ಜರಿ ಅಲ್ಲ, ಜೆರಾಕ್ಸ್ ಮಾಡ್ಸೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ನಮ್ದು. ಯಾರಿಗೆಳಣ ನಮ್ಮ ಪ್ರಾಬ್ಲಮ್ಮು? ಕೇಳಿಸ್ತದೆ. ಸರಿ ಸರಿ, ಓಕೆ, ಹಾಗೆ ಮಾಡಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಓ, ಹೇಳಿ ಅತ್ತೆ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ನನ್ನ ಮಗ ನನ್ನ ಹತ್ರನೇ ವಿಷಯ ಮುಚ್ಚಿಡೋ ಅಷ್ಟು ಅವನನ್ನ ರೆಡಿ ಮಾಡಿದ್ಯಲ್ಲ, ಗ್ರೇಟ್. ನಿನಗೆ ಅಮ್ಮ ಮಗನ್ನ ದೂರ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ? ಮೈ ಡಿಯರ್ ಅತ್ತೆ, ನಿಮ್ಮ ಮಗನ ನಿಮ್ಮಿಂದ ನಾನು ದೂರ ಮಾಡ್ತಾ ಇಲ್ಲ. ನನ್ನ ಗಂಡನ್ನ ಕೆಟ್ಟದ್ರಿಂದ ಕಾಪಾಡ್ಕೊಳ್ತಿದ್ದೀನಿ ಅಷ್ಟೆ. ನಿಮಗೆ ಹೇಗೆ ನನ್ನ ಬಗ್ಗೆ ಗೊತ್ತೋ, ನನಗೂ ಅಷ್ಟೇ ಚೆನ್ನಾಗಿ ನಿಮ್ಮ ಬಗ್ಗೆನೂ ಗೊತ್ತು ಅತ್ತೆ. ಏನು ಗೊತ್ತು ನಿನಗೆ? ವೇದಾಂತ್ ನನ್ನ ಮಗ, ನೆನಪಿರ್ಲಿ. ನೀನು ಅವನನ್ನ ಲವ್ ಮಾಡಿ ಮದುವೆ ಆಗಿರ್ಬೋದು, ಆದರೆ ನಾನು ಅವನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವನನ್ನ ಸಾಕಿದ್ದೀನಿ, ಬೆಳೆಸಿದ್ದೀನಿ, ಎಜುಕೇಶನ್ ಕೊಡ್ಸಿದ್ದೀನಿ. ಸಮಾಜದಲ್ಲಿ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದೀನಿ. ಅವನಿವತ್ತು ಏನೇ ಆಗಿದ್ರು ಅದು ನನ್ನಿಂದ. ನೋಡಿ ಅತ್ತೆ, ಒಂದು ವಿಚಾರ ಹೇಳ್ತೀನಿ. ನಾನು ನಂದು ನನ್ನಿಂದ ಅಂತ ಮೆರೆದವರೆಲ್ಲ ನೀವು ವೇದನ್ನ ನೋಡ್ಕೊಂಡ್ರಿ, ಬೆಳೆಸಿದ್ರಿ, ಎಲ್ಲ ಓಕೆ. ಬಟ್ ಅವ್ನ ತಲೆ ಯಾಕೆ ಕೆಡ್ಸಿದ್ರಿ? ನಾನೇನು ತಲೆ ಕೆಡಿಸ್ದೆ? ಅತ್ತೆ, ನೀವು ಸ್ವಾರ್ಥಿನಿ. ವೇದನ್ನ ಬೆಳೆಸಿದ್ದು ನಿಮ್ಮ ಸ್ವಾರ್ಥಕ್ಕೆ. ವೇದನ್ನ ನಿಮಗೆ ಹೇಗೆ ಬೇಕೋ ಹಾಗೆ ಬೆಳೆಸ್ಕೊಂಡ್ರಿ. ವೇದಾಂತಗೆ ಹುಡುಗಿರ್ ಕಂಡ್ರೆ ಆಗದಿರೋ ಥರ ಮಾಡಿದ್ರಿ. ಅವನ್ನ ಹೇಗೆ ಬೆಳೆಸಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದೇ ವೇದಾಂತು ಹುಡುಗಿರ್ ಕಂಡ್ರೆ ಆಗದಿರೋನು ಪ್ರೀತಿಸಿ ಮದುವೆ ಅದ. ಅವನ್ನ ಯಾರು ಚೇಂಜ್ ಮಾಡಿದ್ರು? ನಾನು ಅಂತ ಹೇಳ್ಕೋಬೋದು. ಬಟ್ ಸುಮ್ಮನೆ ಕ್ರೆಡಿಟ್ಸ್ ತೊಗೊಳೋದಕ್ಕೆ ಇಷ್ಟ ಇಲ್ಲ ಅತ್ತೆ, ನಿಮ್ಮ ಥರ. ಏಯ್, ಒಂದು ಚೆನ್ನಾಗಿ ತಿಳ್ಕೊ, ಅವನಿಗೆ ನಿನಗಿಂತ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಅವನಿಗೆ ಹೆಂಡತಿಗಿಂತ ತಾಯಿ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಜಾಸ್ತಿ. ಕರೆಕ್ಟ್ ಅತ್ತೆ, ನಿಮ್ಮ ಮಾತನ್ನ ನಾನು ಒಪ್ಕೊಳ್ತೀನಿ. ಅವನಿಗೆ ಹೆಂಡತಿಗಿಂತ ತಾಯಿ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ. ಆದರೆ ನಿಮ್ಮ ನಿಜ ಗುಣ ಅವ್ನಿಗೇನಾದ್ರೂ ಗೊತ್ತಾದರೆ ಅಷ್ಟೇ ಪ್ರೀತಿ, ಗೌರವ ಇರುತ್ತಾ ಅತ್ತೆ? ವೇದಾಂತ್ ನನ್ನ ಮಗ. ಅವನು ನಾನು ಹೇಳಿದ ಮಾತನ್ನ ಯಾವತ್ತೂ ಮೀರಲ್ಲ. ಅವನು ನನ್ನನ್ನು ನಂಬ್ತಾನೆ. ನಾನು ಹೇಳಿದ್ದೆ ಅವನಿಗೆ ವೇದವಾಕ್ಯ. ನಿಜ, ನೀವು ಹೇಳಿದ್ದೇ ವೇದವಾಕ್ಯ. ನಿಮ್ಮ ಮಾತನ್ನೇ ಅವ್ನು ನಂಬೋದು. ಆದರೆ ನೀವು ಅವ್ನ ನಂಬಿಕೆಗೆ ಮೋಸ ಮಾಡ್ತಿದ್ದೀರಾ, ನೀವು ಅವ್ನ ನಂಬಿಕೆನ ಮಿಸ್ಯೂಸ್ ಮಾಡ್ಕೋತಿದ್ದೀರಾ ಅಂತ ಅವನಿಗೆ ಗೊತ್ತಾದರೆ ಅವನಂತೂ ಸುಮ್ಮನಿರಲ್ಲ. ನೀವು ಅವನ ಅಮ್ಮ ಅನ್ನೋದನ್ನು ಮರಿತಾನೆ, ನೆನಪಿರ್ಲಿ.